ಎಜೆ ನ್ಯೂಸ್ಗೆ ಸ್ವಾಗತ. ಮಳೆಯಿಂದಾಗಿ ಅಪಾರ ಬೆಳೆಹಾನಿ ಪರಿಹಾರ ನೀಡುವಲ್ಲಿಯೂ ತಾರತಮ್ಯ ನಡೆದಿದೆಯಾ ಎಂಬ ಅನುಮಾನ ಕನಕಗಿರಿ ಹಾಗೂ ಕಾರಟಗಿ ಕ್ಷೇತ್ರದ ಭತ್ತ ಬೆಳೆ ಹಾನಿಗೆ ಪರಿಹಾರ ಕೊಡಲಾಗಿದೆ. ಕನಕಗಿರಿ ಸಚಿವ ಶಿವರಾಜ ತಂಗಡಗಿ ತನ್ನ ಕ್ಷೇತ್ರದ ರೈತರಿಗೆ ಮಾತ್ರ ಬೆಳೆ ಪರಿಹಾರ ಕೊಟ್ಟಿದ್ದಾರೆ. ಯಲಬುರ್ಗಾ ಕುಕನೂರು ತಾಲೂಕಿನ ಹೆಸರು ಮೆಕ್ಕೆಜೋಳ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನ ಅಧಿಕ ಮಳೆಯಿಂದಾಗಿ ಬೆಳೆ ನಾಶವಾಗಿದೆ. ಬೆಳೆ ಹಾನಿ ಸಮೀಕ್ಷೆಯನ್ನು ಕೂಡ ಅಧಿಕಾರಿಗಳು ಮಾಡಿಲ್ಲ ಎಂಬ ಆರೋಪ ರೈತರಿಂದ ಕೆರಳಿಸ್ತಾ ಇದೆ. ಮಳೆಯಿಂದ ಬೆಳೆ ಹಾನಿಯಾಗಿದೆ ಎಂದು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರು ಸಮೀಕ್ಷೆ ಮಾಡಿಲ್ಲ. ಪಕ್ಕದ ಗದಗ ಜಿಲ್ಲಾಡಳಿತ ಬೆಳೆ ಹಾನಿ ಪರಿಹಾರ ಕೊಟ್ಟಿದ್ದಾರೆ, ಆದ್ರೆ ನಮ್ಮ ಬೆಳೆಗೆ ಪರಿಹಾರ ಕೊಟ್ಟಿಲ್ಲ ಎನ್ನುವ ರೈತರು ಆರೋಪ. ಕಾರಟಗಿ ಕನಕಗಿರಿಯಲ್ಲಿ ಬೆಳೆ ಹಾನಿಗೆ ಪರಿಹಾರ ಕೊಡಲಾಗಿದೆ. ಉಳಿದಿರುವ ತಾಲೂಕಿಗೂ ಹೆಸರು ಬೆಳೆ ಪರಿಹಾರವನ್ನ ಒಂದೆರಡು ದಿನದಲ್ಲಿ ರೈತರ ಖಾತೆಗೆ ಜಮೆ ಆಗುವುದರಲ್ಲಿ ವಿಳಂಬವಾಗಿರಬಹುದು. ರೈತರ ಪರಿಹಾರ ಕೊಡುವಲ್ಲಿ ತಾರತಮ್ಯ ಮಾಡಿಲ್ಲ ಎನ್ನುವ ಸಚಿವ ಶಿವರಾಜ ತಂಗಡಗಿ ಮಳೆಯಿಂದ ಒಟ್ಟು 2198 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ. ಒಟ್ಟು 7196 ರೈತರಿಗೆ 5.25 ಕೋಟಿ ರೂಪಾಯಿ ಪರಿಹಾರ ಕೊಡಲಾಗಿದೆ. ಪರಿಹಾರ ಕೊಡುವಲ್ಲಿ ಸಮಸ್ಯೆಯಾಗಿದ್ರೆ ಈ ಬಗ್ಗೆ ರೈತರು ಮಾಹಿತಿ ಕೊಟ್ಟರೆ ಪರಿಶೀಲಿಸುವುದಾಗಿ ಜಿಲ್ಲಾಧಿಕಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಾಲೂಕಿನ ಎರೆಹಂಚಿನಾಳ ರೈತ ಪ್ರಕಾಶ್ ಡೊಳ್ಳಿನ ಶಿವರಾಜ ತಂಗಡಗಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುರೇಶ್ ಉಟ್ನಾಳ್, ಜಿಲ್ಲಾಧಿಕಾರಿ ಕೊಪ್ಪಳ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ, ಪ್ರಗತಿಪರ ರೈತ ಮಹಿಳೆಯರು ಆದ ಸವಿತಾ ನಾಗರೆಡ್ಡಿ, ರೈತ ಮುಖಂಡರು ಆದ ಯಲ್ಲಪ್ಪ ಎಚ್ ಬಾಬರಿ, ದೇವರೆಡ್ಡಿ ನಾಗರೆಡ್ಡಿ ಪರಿಹಾರಕ್ಕಾಗಿ ಆಗ್ರಹ ಮಾಡಿದ್ದಾರೆ. ಈಗ ಗದಗ ಜಿಲ್ಲೆ ಪಕ್ಕದ ಗದಗ ಜಿಲ್ಲೆದಾಗ ಬೆಳೆ ಪರಿಹಾರ ಹಾಕಿದ್ರು. ನಮ್ಮ ಜಿಲ್ಲೆಯಲ್ಲಿ ಬೆಳೆ ಪರಿಹಾರ ಹಾಕಿಲ್ಲ. ನಾವು ಎಕರೆಕ್ಕೆ 45,000 ರೂಪಾಯಿ ಖರ್ಚು ಮಾಡಿ ಮತ್ತೆ ಏನೈತಿ ಬಿತ್ತಿದ ಬೆಳೆ ಎಲ್ಲ ಹರಿಗೆ ಬೆಳೆ ಬರಲ್ಲ, ಮಳೆ ವಿಪರೀತ ಮಳೆಗೆ ಹರಿಗಿ ಬಿಟ್ಟಿವಿ ಸರ. ಈಗೇನಾಗೈತೆ ಅಂದ್ರೆ 10 ಪೈಸೆ ಪರಿಹಾರ ಹಾಕಿಲ್ಲ, ಇವತ್ತಿಗಾರ ಸರ್ವೆ ಮಾಡಿಲ್ಲ. ಈಗೇನಾಗತ್ತೆ ನಾವು ಖರ್ಚು ಮಾಡಿ ಏನಾಗೈತೆ ಅಂದ್ರೆ ಬಂಗಾರ ಸತ್ಯ ಮಾರಿ ಇವತ್ತು ಸಾಲದಾರಿಗೆ ಕೊಡೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಮ್ದು ಇವತ್ತು ರೇಟ್ ಪರಿಹಾರ ಈ ಸದ್ಯಕ್ಕೆ ಇವತ್ತು ಶಿವರಾಜ್ ತಂಗಡಿಗಾರ ಆಯ್ತು, DC ಆಯ್ತು, ಇವತ್ತು ಸ್ಥಳೀಯ MLA ಆಯ್ತು ಹಾಕ್ಬೇಕು. ಇಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂಡು ಅದಷ್ಟ ಬಾಕಿ ಉಳಿತೈತಿ. ಈಗೇನಾಗತ್ತೆ ಅಂದ್ರೆ ಸಾಲ ಮಾಡಿದ್ರೆ ಮತ್ತೆ ಮುಂದಲ್ದಕ್ಕೂ ಇಲ್ಲ ಹಿಂದಲ್ಕಿಲ್ಲ, ತಿನ್ನಕ್ಕೆ ಏನು ತಿನ್ಬೇಕು ನಾವು ಗತಿಯೇ ಇಲ್ಲ. ಈಗ ತಿನ್ನಕ್ಕೆ ಸಮಸ್ಯೆ ಆಕೈತಿ. ಶೀಘ್ರದಲ್ಲಿ ನಮ್ಗೆ ಪರಿಹಾರ ಕೊಡ್ಬೇಕು. ಒಂದು ಪರಿಹಾರ ಕೊಡಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಅದು ಅಷ್ಟ ಉಳಿದೈತಿ. ನಿಮ್ಮನ್ನ ಕೇಳೋರು ಮತ್ತೆ ಯಾರು ಕೇಳಬೇಕು? ನೀವು ಪರಿಹಾರ ಶೀಘ್ರದಲ್ಲಿ ಹಾಕ್ಬೇಕಂತೇಳಿ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ಕೊಂಡಿದ್ದೆ. ಧನ್ಯವಾದಗಳು. 25ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ. ಸಸಿ ಸ್ವಲ್ಪ ಫಸಲು ಬರುವ ಹೊತ್ತಿಗೆ ರೋಗ ಬಾಧೆ ಕೀಟ ಬಾಧೆಯಿಂದ ಎಲ್ಲ ನಾಶ ಆಗೋಗಿದೆ. ಅದಕ್ಕೆ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು. ಮತ್ತು ಅವ್ರಿಗೆ ಎಲ್ಲ ನಮ್ಮ ರೈತರಿಗೆ ಎಲ್ಲರಿಗೂ ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆಗಳು ಆಗ್ಬೇಕು. ಪ್ರತಿಯೊಬ್ಬರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡ್ಬೇಕು. ಮತ್ತೆ ಇದನ್ನೇನೈತಲ್ಲ ಈ ಮುಂದಿನ ದಿನಗಳಲ್ಲಿ ಏನೇನು ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನು ಭರಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಇದನ್ನ ಮತ್ತೆ ಅವ್ರು ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳಿಯುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಈಗ ನಮ್ದು ರೈತರದು ಬಹಳ ಹಾನಿ ಆಗೈತ್ರಿ. ಮಳೆ ಆಗಿ ಅತಿವೃಷ್ಟಿಯಾಗಿ ಮುಂಗಾರಿ ಹೆಸರು ಬಿತ್ತಿದಾಗ ನಮ್ದು ಬಹಳ ಹಾನಿ ಆಗೈತಿ. ಮಳೆ ಹತ್ತಿ ಎಲ್ಲ ಕೊಳತೋಗೈತಿ, ಮನೆಯಾಗಿ ಹೆಸರು ಕೊಳತೋಗ್ಯಾವು. ಇದಕ್ಕೆ ಬೆಳೆ ಪರಿಹಾರ ನಮ್ಮ ಸರ್ಕಾರ ಏನೂ ಪರಿಹಾರ ನೀನು ಕೊಟ್ಟೇ ಇಲ್ಲ. ಪಕ್ಕದ ಹಳ್ಳಿಯಲ್ಲಿ ಗದಗ ಜಿಲ್ಲಾದೊಳಗ ರೈತರಿಗೆ ಸಹಾಯ ಮಾಡಿದ್ರು, ಅವ್ರಿಗೆ ಬೆಳೆ ಪರಿಹಾರ ಕೊಟ್ರು. ನಮ್ಮ ಕೊಪ್ಪಳ ಜಿಲ್ಲೆಗೆ ಯಾಕೆ ಬಂದಿಲ್ಲ ಅಂತ ನಾವು ಮನವಿ ಕೇಳ್ಕೊಳಕತ್ತೀವ್ರಿ. ಹಾಗಾಗಿ ಮತ್ತೆ ಈಗ ನಾವು ರೈತರು ಬದುಕೋದ್ರೆ ಹೆಂಗ್ರಿ? ಇಲ್ಲ ಅಂದ್ರೆ ಉರ್ಲ್ ಹಾಕೊಂಡು ಸಾಯ್ಬೇಕು, ಒಂದು ಇಲ್ಲ ಎಣ್ಣೆ ಕೂಡ ಸಾಯ್ಬೇಕು. ಒಂದು ಆ ಪರಿಸ್ಥಿತಿ ಒಳಗೆ ನಾವು ಆಗ್ಬಿಟ್ಟಿವಿ ಅಂದ್ರ ಸರ್ಕಾರ ಯಾಕೆ ನಮ್ಮ ಮೇಲೆ ಕಣ್ಣು ತೆಗಿವಲ್ದು ಅಂತ ನಾವು ಇದ್ರಾಗ ಮನವಿ ಕೇಳಕತ್ತೀವ್ರಿ. ಯಾರು ಸರ್ವೇಕ್ ಸಹಿತ ಬಂದಿರಿ ಸರ. ನಮ್ಮ ರೈತರಿಗೆ ಅಂದ್ರೆ ಏನು ಬೆಲೆನೇ ಇಲ್ದಾಗ ಆಗ್ಬಿಟ್ಟೈತಿ ಇಲ್ಲಿ ಕೊಪ್ಪಳ ಜಿಲ್ಲೆದೊಳಗ. ಏನು ನಮ್ಮನ್ನ ದಾದನ ಮಾಡವಲ್ರು. ಹಾಗಾಗಿ ನಾವು ಇದು ಮನವಿ ಮಾಡ್ಕೊಳ್ಳೋದೇನಂದ್ರೆ ನಮ್ದು ದಯವಿಟ್ಟು ನಮ್ಮ ಬೆಳೆ ಪರಿಹಾರಕ್ಕೆ ಒಂದು ಅನುದಾನ ಮಾಡಿಕೊಡ್ರಿ ಅಂತೇಳಿ ನಾನು ಕೇಳ್ಕೊಂತ ಇದ್ದೇನೆ ಮನಪೂರ್ವಕವಾಗಿ. ಈಗಾಗಲೇ ಬೆಳೆ ಹಾನಿ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿವಿ. ಯಾರಂದ್ರೆ ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ. ಒಂದು ನಾನು 4 ನೋಡ್ರಿ ಹಾಕೋ ಹೊತ್ತೆ ಒಂದು 4 ದಿವಸ ಲೇಟ್ ಆಗುತ್ತೆ ಅಷ್ಟೇ, ಹಾಕ್ತೀವಿ. ಪರಿಹಾರದ ವಿಚಾರದೊಳಗೆ ಮೊನ್ನೆ ಮಳೆಯಾಗಿ ಬೆಳೆ ಹಾನಿ ಏನಾಗೈತಲ್ಲ ಅದು ಹೆಚ್ಚಿನ ಪರ್ಸೆಂಟೇಜ್ ಆಗಿದ್ದ ಕಾರಟಗಿ ಮತ್ತು ಗಂಗಾವತಿ ಭಾಗದಾಗ. ಈಗೆಲ್ಲ ಅದ್ರ ಭಾಗದಾಗ ಬಿದ್ದಿದೆ. ಮೊನ್ನೆ ನಾನು ಲಾಸ್ಟ್ ವೀಕಿನ ನಮ್ಮ ರೈತರು ಹೇಳಿದೆ ಎಲ್ಲ ನಮಗೆ ಬಂದಿದ್ದೇವೆ ಸರ್ ಅಂತ ಹೇಳಿ. ಯಲಬುರ್ಗಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿದೆ, ಯಲಬುರ್ಗಕ್ಕೆ ಹಾಕ್ತೀವಿ, ಕುಷ್ಟಗಿಗೆ ಹಾಕ್ತೀವಿ, ಗಂಗಾವತಿಗೆ ಹಾಕ್ತೀವಿ, ಕೊಪ್ಪಳಕ್ಕೆ ಹಾಕ್ತೀವಿ,
ಎಲ್ಲ ಏನಿಲ್ಲ, ಅಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣ ಆಗಿತ್ತು, ಅಲ್ಲಿ ಸ್ವಲ್ಪ ಬೇಗ ಹಾಕಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಮಾಹೆ ಮತ್ತು ಆಗಸ್ಟ್ ಮಾಹೆಯಲ್ಲಿ ಹೆಚ್ಚಿಗೆ ಮಳೆಯಾಗಿದ್ದರಿಂದ ಬೆಳೆ ಹಾನಿಯಾಗಿದೆ. ಒಟ್ಟು 2198 ಹೆಕ್ಟರಷ್ಟು ಬೆಳೆ ಹಾನಿಯಾಗಿತ್ತು. ಅದು ಸುಮಾರು 7196 ರೈತರಿಗೆ ಸಂಬಂಧಿಸಿದಂತೆ 5,25,26,000 ಪರಿಹಾರವನ್ನು ಈಗಾಗಲೇ ನಾವು ಪರಿಹಾರ ತಂತ್ರಾಂಶದಲ್ಲಿ ನಮೂದು ಮಾಡಿ ಅವರಿಗೆ DBT ಮೂಲಕ ಅವರಿಗೆ ಸಂದಾಯ ಮಾಡಲಾಗಿದೆ. ಇಲ್ಲರಿ, ನಾವು ಜಂಟಿ ಸಮೀಕ್ಷೆ ಮಾಡ್ತೀವಿ. ಜಂಟಿ ಸಮೀಕ್ಷೆ ಮಾಡಿ ಯಾರು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಹೋಗಿ ಪ್ರತಿಯೊಂದು ಜಮೀನಿಗೆ ಹೋಗಿ ಜಂಟಿ ಸಮೀಕ್ಷೆ ಮಾಡಿ ಎಲ್ಲಿ ಲಾಸ್ ಆಗಿದೆ ಮಳೆಯಿಂದ ಅದನ್ನು ರಿಪೋರ್ಟ್ ಮಾಡ್ತಾರೆ. ಇದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ನೋಡಿಕೊಂಡು ಮಾಡ್ತಾರೆ. ಅದರ ಪ್ರಕಾರ ಆಗಿರೋದಕ್ಕೆಲ್ಲನೂ ಪರಿಹಾರ ಕೊಡಲಾಗಿದೆ. ಪರಿಹಾರ ಈಗ ಯಾರು ಲಾಸ್ ಆದವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ ನಾವು, ಬಟ್ ಸ್ಪೆಸಿಫಿಕ್ಕಾಗಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಕ್ಸಾಮಿನ್ ಮಾಡ್ತೀವಿ. ಅಂದಪ್ಪ ಕೋಡೂರ, ಕೊಪ್ಪಳ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.